ಹಳೆಯ ಕಾಲದಲ್ಲಿ ವಿದರ್ಭ ಸಾಮ್ರಾಜ್ಯವನ್ನು ದಂತಿದರ್ಗುಡು ಎಂಬ ರಾಜನು ಆಳುತ್ತಿದ್ದನು. ಅವನಿಗೆ ಬಹಳ ಸಮಯದ ನಂತರ ಒಂದು ಮಗಳು ಜನಿಸುತ್ತಾಳೆ. ಆಕೆಯ ಜನನದ ಕ್ಷಣದಲ್ಲಿಯೇ ಮಹಾರಾಣಿ ಮರಣನೊಡುತ್ತಾಳೆ. ಆಕೆಗೊಂದು ಹೆಸರಿಡಲಾಗುತ್ತದೆ, ಮಣಿಮೇಖಲ. ಆಕೆಯ ಜನ್ಮ ನಕ್ಷತ್ರದ ಪ್ರಕಾರ ತಾನು ಯೌವನಕ್ಕೆ ಬಂದಾಗ ಪುರುಷ ದ್ವೇಷದಿಂದ ರಾಜ್ಯದ ಎಲ್ಲಾ ಯುವಕರನ್ನು ನಾಶಮಾಡುತ್ತಾಳೆ ಹಾಗೂ ಅನೇಕ ಅನರ್ಥಗಳನ್ನುಂಟುಮಾಡುತ್ತಾಳೆ ಎಂದು ರಾಜಭಾರದ ಜ್ಯೋತಿಷ್ಯರು ಹೇಳುತ್ತಾರೆ. ಈ ವಿಚಾರ ರಾಜ್ಯದ ಜನರಿಗೆ ಗೊತ್ತಾಗಬಾರದು ಎಂದು ದಂತಿದರ್ಗುಡು ಜ್ಯೋತಿಷ್ಯರನ್ನು ಕಾರಾಗೃಹದಲ್ಲಿ ಹಾಕಿಸಿ ಈ ರಹಸ್ಯವನ್ನು ಬಯಲಾಗದಂತೆ ಜಾಗರೂಕನಾಗಿರುತ್ತಾನೆ. ಯೌವನದವರೆಗೆ ಮಣಿಮೇಖಲಿಗೆ ಎಲ್ಲಾ ವಿದ್ಯೆಗಳನ್ನು ಮಹಿಳಾ ಗುರುಗಳಿಂದ ಕಲಿಸುತ್ತಾನೆ ಹಾಗೂ ಆಕೆಯ ರಕ್ಷಣೆಗೆ ಮಾತ್ರ ಮಹಿಳಾ ಸೈನಿಕರನ್ನು ನಿಯಮಿಸುತ್ತಾನೆ. ಪುರುಷರಿಗೆ ಅಂತರಂಗದತ್ತ ಹೋಗುವಂತಿಲ್ಲವೆಂದು ಕಟ್ಟಡಿಸಿದ್ದಾನೆ. ಈ ಕಾರಣದಿಂದ ಮಣಿಮೇಖಲಿಗೆ ವಿವಾಹವಾಗುತ್ತಿಲ್ಲ. ಮಣಿಮೇಖಲಿಗೆ ಪ್ರವಳಿಕಾ ಎಂಬ ಚೆಲುವುಸ್ಕಿ ಇದ್ದುಕೊಂಡಿದ್ದಾಳೆ. ಅವಳು ಬಹುಪಟ್ಟು ಬುದ್ಧಿವಂತಿ. ಆಕೆಗೆ ಪ್ರವೀಣ ಎಂಬ ಸುಂದರ ಪ್ರಿಯ ಪಾತ್ರ ಇದ್ದ. ಒಂದು ದಿನ ಮಣಿಮೇಖಲೆ ತನ್ನ ಯೌವನದ ವ್ಯಥೆಯನ್ನು ಪ್ರವಳಿಕೆಗೆ ಹಂಚಿಕೊಳ್ಳುತ್ತಾಳೆ. ಪ್ರವಳಿಕಾ ವಿವಾಹವೇ ಒಂದು ಪರಿಹಾರ ಎಂದು ಹೇಳುತ್ತಾಳೆ. ಮಣಿಮೇಖಲೆ ಒಬ್ಬ ನಂಬಿಕಸ್ಥ ದಯಾಳು ಪುರುಷನನ್ನು ಹುಡುಕಿ ಅವನು ಇಷ್ಟವಾದರೆ ಪ್ರೀತಿಸಿ ಮದುವೆಯಾಗುತ್ತೇನೆ ಎನ್ನುತ್ತಾಳೆ. ಆಗ ಪ್ರವಳಿಕಾ ದುಷ್ಟ ಯೋಜನೆಯೊಂದನ್ನು ರೂಪಿಸುತ್ತಾಳೆ. ತನ್ನ ಪ್ರಿಯನಾದ ಪ್ರವೀಣನನ್ನು ಮಣಿಮೇಖಲೆಗೆ ಪ್ರೇಮಿಯಾಗಿಸಿ ನಂತರ ಆಕೆಯ ಪತಿಯಾಗಿ ಮಾಡಿದರೆ ತಾನೇ ಭವಿಷ್ಯದಲ್ಲಿ ರಾಜಮಹಿಷಿಯಾಗಬಹುದೆಂದುಕೊಳ್ಳುತ್ತಾಳೆ. ಆಕೆಯ ಪ್ರಿಯನಿಗೆ ಮಹಿಳಾ ವೇಷ ಹಾಕಿಸಿ ಮಣಿಮೇಖಲೆಯ ಅಂತರಂಗಕ್ಕೆ ಕರೆದೊಯ್ಯುತ್ತಾಳೆ. ಮಣಿಮೇಖಲೆ ಮೊದಲ ನೋಟದಲ್ಲಿಯೇ ಅವನನ್ನು ಇಷ್ಟಪಡುತ್ತಾಳೆ. ಪ್ರವೀಣನು ಸಹ ಪ್ರೀತಿಯ ನಾಟಕವಾಡುತ್ತಾನೆ. ಇದರಿಂದ ಪ್ರತಿದಿನವೂ ಪ್ರವಳಿಕಾ ಪ್ರವೀಣನನ್ನು ಮಹಿಳಾ ವೇಷದಲ್ಲಿ ಕರೆದೊಯ್ಯುತ್ತಾ ಇದ್ದಳು. ಮಣಿಮೇಖಲೆ ಆತನ ಪ್ರೀತಿಯಲ್ಲಿ ಮುಳುಗುತ್ತಾಳೆ. ಒಂದು ದಿನ ಪ್ರವಳಿಕಾ ತನ್ನ ಹುಟ್ಟಿದ ಹಬ್ಬವಿದೆ ಎಂದು ಪ್ರವೀಣನನ್ನು ನೌಕಾ ವಿಹಾರಕ್ಕೆ ಕರೆದೊಯ್ಯುತ್ತಾಳೆ. ಮಣಿಮೇಖಲೆಗೆ ಸುಳ್ಳು ಹೇಳಿ ತನ್ನ ಪ್ರಿಯನೊಂದಿಗೆ ಸಂಭ್ರಮದಿಂದ ಹುಟ್ಟಿದ ಹಬ್ಬವನ್ನು ಆಚರಿಸುತ್ತಾಳೆ. ಮರುದಿನ ಪ್ರವೀಣನನ್ನು ಮಣಿಮೇಖಲೆಯ ಬಳಿ ಮತ್ತೆ ಕರೆತಂದು ಕೊಡುತ್ತಾಳೆ. ಈ ಸಲ ಮಣಿಮೇಖಲೆ ಆತನು ತಪ್ಪುಗೊಂಡನೆಂದು ಖಚಿತಪಡಿಸಿಕೊಂಡು ತನ್ನ ಕೋಣೆಗೆ ಕರೆದುಕೊಂಡು ಹೋಗಿ ವಿಷಭರಿತ ನಖಗಳಿಂದ ಹತ್ಯೆ ಮಾಡುತ್ತಾಳೆ. ಪ್ರವಳಿಕಾ ಅಲ್ಲಿ ಬಂದು ತನ್ನ ಪ್ರಿಯನು ಸತ್ತಿರುವ ದೃಶ್ಯವನ್ನು ನೋಡಿ ಶೋಕಿಸಿ ನಿಂತುಬಿಡುತ್ತಾಳೆ. ಮಣಿಮೇಖಲೆ ಹೇಳುತ್ತಾಳೆ, ನೀನು ಮಣ್ಣಾದ ದುರಾಸೆಯವಳ. ನಿನ್ನ ಮುಖದಲ್ಲಿ ನಿನ್ನ ಸುಳ್ಳನ್ನು ನಾನರಿತು ನಿನ್ನ ಹಿಂಬಾಲಿಸಿದ್ದೆ. ನಿನ್ನ ನಾಟಕವನ್ನೆಲ್ಲ ನೋಡಿ ಹಿಂದಿರುಗಿದ್ದೆ. ಆದ್ದರಿಂದ ಈ ಮೋಸಗಾರನನ್ನು ಹತ್ಯೆ ಮಾಡಿದೆ ಅಂತ. ಮತ್ತು ಪ್ರವಳಿಕೆಗೆ ಹೇಳುತ್ತಾಳೆ, ಇನ್ನು ಮುಂದೆ ಪ್ರತಿದಿನವೂ ಒಬ್ಬ ಸುಂದರ ಯುವಕನನ್ನು ನನ್ನ ಬಳಿಗೆ ಕರೆದೊಯ್ಯಬೇಕು. ಇಲ್ಲದಿದ್ದರೆ ನಿನ್ನನ್ನು ಕೊಲ್ಲುತ್ತೇನೆ. ಇಂತಿಯಾಗಿ ಪ್ರವಳಿಕಾ ಪ್ರತಿದಿನವೂ ಯುವಕರನ್ನು ಮಣಿಮೇಖಲೆಯ ಬಳಿಗೆ ಕರೆದೊಯ್ಯುತ್ತಾ ಆಕೆಯ ಪ್ರೀತಿ ನಾಟಕದಿಂದ ಅವರನ್ನು ಮರುಳಾಗಿಸಿ ಕೊನೆಗೆ ವಿಷಭರಿತ ನಖಗಳಿಂದ ಹತ್ಯೆ ಮಾಡುತ್ತಿದ್ದಳು. ರಾಜ್ಯದಲ್ಲಿ ಯುವಕರು ನಾಪತ್ತೆಯಾಗುತ್ತಿರುವುದನ್ನು ಗಮನಿಸಿದ ಜನರು ಅರಸನ ಬಳಿ ದೂರು ಕೊಡುತ್ತಾರೆ. ಮಹಾರಾಜನು ತನ್ನ ಗುಪ್ತಚಾರಿಗಳನ್ನು ಬಳಸಿ ಮಣಿಮೇಖಲೆಯ ಉದ್ಯಾನವನವನ್ನು ತಪಾಸಣೆ ಮಾಡಿಸುತ್ತಾನೆ. ಅಲ್ಲೆಲ್ಲಾ ಯುವಕರ ಶವಗಳಿಂದ ತುಂಬಿರುತ್ತದೆ. ಚೆಲುವಸ್ಕಿಯನ್ನು ವಿಚಾರಣೆ ಮಾಡಿ ಸಂಪೂರ್ಣ ಸತ್ಯವನ್ನು ಅರಸನು ತಿಳಿದುಕೊಳ್ಳುತ್ತಾನೆ. ದುಃಖಭರಿತ ಹೃದಯದಿಂದ ತನ್ನ ಗುಪ್ತಚಾರಿಗಳಿಗೆ ಮಣಿಮೇಖಲೆಯನ್ನು ಅರಣ್ಯದಲ್ಲಿ ತೆಗೆದುಕೊಂಡು ಹೋಗಿ ಕೊಲ್ಲುವಂತೆ ಆದೇಶಿಸುತ್ತಾನೆ. ಅರ್ಧರಾತ್ರಿ ಮಣಿಮೇಖಲೆಯನ್ನು ಹಿಡಿದುಕೊಂಡು ಕಾಡಿನೊಳಗೆ ಕರೆದೊಯ್ಯುತ್ತಾರೆ. ತಲೆಯ ಮೇಲೆ ಎಣ್ಣೆ ಸುರಿದು ಬೆಂಕಿ ಹಚ್ಚುತ್ತಾರೆ. ಮಣಿಮೇಖಲೆ ಕಿರುಚುತ್ತಾ ಮೃತಪಟ್ಟಾಳೆ. ಆದರೆ ಸತ್ತ ಮೇಲೆ ಆಕೆ ಪಿಶಾಚಿಯಾಗಿ ಮರುಪಡೆಯುತ್ತಾಳೆ. ಆಕೆಯ ಆತ್ಮ ಮರದ ಮೇಲೆ ನೆಲೆಸಿ ಪುರುಷ ದ್ವೇಷದಿಂದ ಹನಿಗಿಂತ ಹನಿಯಂತೆ ಸುಟ್ಟಿರುತ್ತಾಳೆ. ಮುಂದಿನ ಭಾಗದಲ್ಲಿ ಕತೆ ಮುಂದಾಗುತ್ತದೆ. ಇನ್ನು ಭಾಗ ವ್ಯವಕಲನ 2 ಬೇಕಾದರೆ ಕೇಳಿ ಮುಂದುವರಿಸುತ್ತೇನೆ.